ಎಲ್ರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಬೇಕಾಗಿರುವ ಪದಾರ್ಥಗಳು: 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಸ್ವಲ್ಪ, 2 ಮೀಡಿಯಮ್ ಟೊಮೊಟೊ ಕುಯ್ದಿಟ್ಕೊಂಡಿದ್ದೀನಿ, 1 ಈರುಳ್ಳಿ ಮೀಡಿಯಮ್ ಸೈಜು, ಸಾಸಿವೆ, ಸಾಂಬಾರು ಪೌಡರು 2 ಸ್ಪೂನು, ಉಪ್ಪು ರುಚಿಗೆ, ಎಣ್ಣೆ ಸನ್ಫ್ಯೂರ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 1-2 ಉಂಡೆ ಸುಲಿದಿಟ್ಕೊಂಡಿದ್ದೀನಿ, ಶುಂಠಿ 1-2 ಇಂಚಷ್ಟು ತೊಗೊಂಡಿದ್ದೀನಿ, ಅರಿಶಿನ, ಜೀರಿಗೆ. ಈಗ ಬೆಂಡೆಕಾಯಿ ಹುರ್ಕೊಳ್ತೀನಿ. ಎಣ್ಣೆ ಹಾಕೊಳ್ತಿದ್ದೀನಿ. ಈಗ ಇದೆಲ್ಲ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ. ಇದು ಲೋಳೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ಳೋಣ. ಅದು ಲೋಳೆ ಬೇಗ ಇದಾಗಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಕೊಳ್ತೀನಿ. ಅರಿಶಿನ ಹಾಕೊಂಡ್ರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಲೋಳೆ ಎಲ್ಲ ಬೇಗ ಇದಾಗುತ್ತೆ. ಈಗ ಬೆಂಡೆಕಾಯಿ ಗೊಜ್ಜಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಈಗ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ, ಜೀರಿಗೆ ಹಾಕೊಳ್ತೀನಿ, ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಸಾಂಬಾರು ಪೌಡರ್, ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದು ರುಬ್ಕೊಳ್ಳೋಣ ನುಣ್ಣಗೆ. ನೋಡಿ ಮಸಾಲೆ ನುಣ್ಣಗಾಗಿದೆ. ಈಗ ನೋಡಿ ಈಗೆಲ್ಲ ಲೋಳೆ ಎಲ್ಲ ಬಿಟ್ಕೊಂಡು ಫ್ರೈ ಆಗಿದೆ. ಲೋಳೆ ಏನೂ ಇಲ್ಲ, ಈಗ ಪೂರ್ತಿ ಕ್ಲಿಯರ್ ಆಗಿದೆ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಿದ್ದೀನಿ. ಅದು ಸ್ವಲ್ಪ ಕಾಯಿಲಿ ಎಣ್ಣೆ. ಸಾಸಿವೆ ಹಾಕೊಳ್ತಿದ್ದೀನಿ. ಈಗ ಕರಿಬೇವು ಹಾಕೊಳ್ತಿದ್ದೀನಿ. ಈಗ ಈರುಳ್ಳಿ ಹಾಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಒಂದು 5 ನಿಮಿಷ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ. ಈರುಳ್ಳಿ ಫ್ರೈ ಆಗಿದೆ. ಟೊಮೊಟೊ ಹಾಕೊಳ್ತಿದ್ದೀನಿ. ಈಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ. ಇದು ಫ್ರೈ ಆಗಿದೆ. ಈಗ ಮಸಾಲೆ ರುಬ್ಬಿರೋ ಮಸಾಲೆ ಹಾಕೊಳ್ತಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೊಬಾರ್ದು, ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಬೇಕಿದು. ಸ್ವಲ್ಪ ನೀರು ಹಾಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದು ಸ್ವಲ್ಪ ಫ್ರೈ ಆಗ್ಬೇಕು, ಕುದಿಬೇಕು ಸ್ವಲ್ಪ, 1-2 ನಿಮಿಷ ಕುದಿಲಿ. ಈಗ ಮಸಾಲೆ ಕುದೀತಿದೆ. ಬೆಂಡೆಕಾಯಿ ಹಾಕೊಳ್ತಿದ್ದೀನಿ. ಈಗ ಎಲ್ಲ ತಿರುಕೊಳ್ಳೋಣ. ಎಲ್ಲ ಈಗ ಇದಕ್ಕೆ ಉಪ್ಪು ಹಾಕೊಳ್ತೀನಿ. ಬೆಂಡೆಕಾಯಿ ಉರಿಯುವಾಗ ಸ್ವಲ್ಪ ಉಪ್ಪು ಹಾಕೊಂಡಿದೆ, ನೋಡಿ ಹಾಕೊಳ್ಳಿ ಉಪ್ಪು ನೀವು ಮಾಡುವಾಗ. ಈಗ ಒಂದು 10 ನಿಮಿಷ ಕುದಿಯಕ್ಕೆ ಬಿಡೋಣ. ಇದು ಇದೆಲ್ಲ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತೀನಿ ಅದಕ್ಕೆ. ನೋಡಿ ಈಗ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿದೆ.
ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿದೆ. ಚಪಾತಿ ಕಾಂಬಿನೇಷನ್ನು ರೊಟ್ಟಿ ಎರಡಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.